ಇದೀಗ ವೇದಿಕೆ ಮೇಲೆ ಕರೀತಾ ಇದ್ದೀನಿ ಶ್ರೀ ಶಶಿ ದೇಶಪಾಂಡೆ. ಶಶಿ ದೇಶಪಾಂಡೆ ಇವರು ಕಲೆಯ ಮೂಲಕ ಬದುಕು ಕಟ್ಟಿಕೊಂಡವರು. ಹುಟ್ಟಿದ್ದು ಶಿಗ್ಗಾವಿ, ಓದಿದ್ದು ಹುಬ್ಬಳ್ಳಿಯಲ್ಲಿ. ಆರಂಭದಲ್ಲಿ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಕೆಲಸ. ಸಂಯುಕ್ತ ಕರ್ನಾಟಕ ಪತ್ರಿಕೆಯಿಂದ ವೃತ್ತಿ ಜೀವನ ಆರಂಭ. ಪತ್ರಕರ್ತ ರಂಗಣ್ಣ ಜೊತೆಗೆ ಕೆಲಸ ಮಾಡಿದ ಅನುಭವ ಹೊಂದಿದ್ದ ಇವರು ಬಣ್ಣದ ಬದುಕಿನಲ್ಲಿ ಬದುಕು ಕಟ್ಟಿಕೊಳ್ಳೋಕೆ ಹರಸಾಹಸ ಪಟ್ಟರು. ಹಂತ ಹಂತವಾಗಿ ಸಿನಿಮಾ, ಕಿರುತೆರೆಯಲ್ಲಿ ಮಿಂಚಿದ್ರು. ಬಂದ ಹಣದಲ್ಲಿ ಕೈಲಾದಷ್ಟು ಸಮಾಜ ಸೇವೆ. ಹಲವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅಳಿಲು ಸೇವೆ ಮಾಡ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಕಂಗ್ರ್ಯಾಚುಲೇಷನ್ ಶಶಿ ದೇಶಪಾಂಡೆ ಅವರಿಗೆ. ಕಲಾವಿದರಾದ ಶಶಿ ದೇಶಪಾಂಡೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಅವರ ಒಂದು ಸಾಧನೆಗೆ ಸಂದ ಗೌರವದ ಕುರಿತಂತೆ ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ. ನಮಸ್ತೆ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಸೊ ರಿಯಲ್ ಸ್ಟಾರ್ ಅವಾರ್ಡ್ ನಿಮ್ಮದಾಗಿಸ್ಕೊಂಡಿದ್ದೀರಾ, ಸೊ ಏನು ಹೇಳ್ತೀರಾ ಸರ್? ಸೂಪರ್. ಆ್ಯಕ್ಚುಲಿ ನಮ್ಮ ಜಿ ಟಿ ವಿ ನ್ಯೂಸ್ನವರು ಹುಡುಕಿ ಸಾಧಕರನ್ನ ಕರ್ಕೊಂಡು ಬಂದು ಅವ್ರಿಗೆ ಪ್ರೋತ್ಸಾಹ ಕೊಡೋದು ಒಂಥರ ಭಾಳ ಒಳ್ಳೆ ಬೆಳವಣಿಗೆ ಅಂಥೇಳಿ ಅನ್ಕೋತೀನಿ. ನಾನು ಭಾಳಷ್ಟು ಜನ ನೋಡಿದೆ, ಎಲ್ಲೆಲ್ಲೋ ರಾಯಚೂರು ಹಳ್ಳಿಗಳು, ಆಮೇಲೆ ಏನು ಸಮಾಜ ಸುಧಾರಕರು, ಆಮೇಲೆ ಶಿಕ್ಷಣ ತಜ್ಞರು, ಎಂತೆಂಥ ಒಳ್ಳೊಳ್ಳೆ ಜನರು ಹುಡುಕೊಂಡು ಬಂದು ಇಲ್ಲಿ ಒಂದು ಪ್ರಶಸ್ತಿ ದೊಡ್ಡ ಜನರ ಕೈಯಿಂದ, ಈಗ ನೋಡಿ ಡಾಕ್ಟರ್ ಶಿವರಾಜ್ ಕುಮಾರ್ ಬಂದಿದ್ದಾರೆ, ದೊಡ್ಡವ್ರು ಬಂದಿದ್ದಾರೆ, ಅವ್ರ ಕಡೆಯಿಂದ ಪ್ರಶಸ್ತಿ ಸ್ವೀಕರಿಸೋದು ಅಂತ ಹೇಳಿದ್ರೆ ಒಂಥರ ಖುಷಿ ಅನಿಸುತ್ತೆ. ನನಗೂ ಜಿ ನ್ಯೂಸ್ ಜೊತೆಗೆ ತುಂಬಾ ಚೆನ್ನಾಗಿರೋ ಒಂದು ಬಾಂಧವ್ಯ ಇದೆ. ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲೇ ಹೆಸರು ಮಾಡೀನಿ. ಭಾಳಷ್ಟು ಜನ ಉತ್ತರ ಕರ್ನಾಟಕ ಭಾಷೆಯಲ್ಲೇ ನನಗೆ ಗೊತ್ತಿಡೋದು ಶಶಿ ದೇಶಪಾಂಡೆ ಅಂತೇಳಿ. ಸೊ ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.